ಲೇಕ್ ಇದೆ ಇಲ್ಲಿ. ಸೊ ಎಲ್ಲ ಲೇಕ್ ವ್ಯೂ ರೂಮ್ಸೇ ಇಲ್ಲಿ ನಮಗೆ ಸಿಗೋದು. ಸೊ ಇದೇನೆ ವೆಲ್ಕಮ್ ಡ್ರಿಂಕ್. ಸೊ ಇದು ಎಂಟ್ರೆನ್ಸ್ ಗೈಸ್. ಒಳಗಡೆ ಬಂದಿದ ತಕ್ಷಣ ಇಲ್ಲಿ ಫ್ರೂಟ್ಸು ಕುಕ್ಕೀಸ್ ಎಲ್ಲ ಇಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಬ್ಯೂಟಿಫುಲ್ ವ್ಯೂ. ಏನು ಚಂದ ಇದೆ ವ್ಯೂ ಅಲ್ವಾ. ನೋಡಿ ಇದೆಷ್ಟು ಕ್ಯೂಟ್ ಆಗಿದೆ. ಕಾಫಿ ಸ್ಟಾಲ್. ಸೊ ಈಗ ಕಾಫಿ ಬಂತು, ಕಾಫಿ ಕುಡಿಯೋಣ. 9:30 ಲಾಸ್ಟ್ ಅಂತ. ಫೈನಲ್ ಆಗಿ ಈಗ ಬಂದು ನಾವು ರೀಚ್ ಆಗಿಬಿಟ್ವಿ ನಮ್ಮ ರೆಸಾರ್ಟಿಗೆ. ಈಗ ಇಲ್ಲಿ ಪಾರ್ಕ್ ಮಾಡ್ತಿದ್ದಾರೆ. ಪಾರ್ಕ್ ಮಾಡಿಬಿಟ್ಟು ಇಳಿಬೇಕು. ಐ ಆಮ್ ಸೋ ಎಕ್ಸೈಟೆಡ್ ಗೈಸ್ ಟು ಸಿ ದ ರೆಸಾರ್ಟ್. ಸೊ ಇಲ್ಲಿಂದ ಎಂಟ್ರೆನ್ಸ್ ಬಂದು ಹೇಳಮ್ಮ. ಹಾಂ ಇಲ್ಲಿಂದ ಆಚೆ ಬಂದರೆ ಹಂಗೆ ಇಲ್ಲೆಲ್ಲ ತೋಟಗಳಿದೆ. ಪೆಪ್ಪರ್ ತೋಟ ಮತ್ತು ಮರ್ಬೆರಿ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ಒಳಗಡೆನೂ ಅಷ್ಟೇ ತುಂಬ ಫ್ರೂಟ್ಸ್ ಕೂಡ ಇಟ್ಟಿದ್ದಾರೆ. ಸೊ ಇವಾಗ ಒಳಗಡೆ ಇಲ್ಲಿ ಚೆಕ್ಕಿನ್ ಮುಗಿಸ್ಕೊಂಡು ವಿ ಹ್ಯಾವ್ ಟು ಗೋ ಇನ್. ಸೊ ಇಲ್ಲಿ ಸಪೋಟ ಮರ ಅನಿಸುತ್ತೆ ಇದು. ಸಪೋಟ ಮರ ಕೂಡ ಇದೆ. ಸೊ ಇದನ್ನ ಬಿಡ್ತಾ ಇದೆ. ಸೊ ಐ ಥಿಂಕ್ ಇಲ್ಲಿಂದ ಹಿಂಗೆ ಒಳಗೆ ಹೋದರೆ ರೂಮ್ಸ್ಗಳಿರುತ್ತೆ. ಸೊ ಗೈಸ್ ನನ್ನ ಮುಖ ನೋಡ್ಬೋದು. ನಿದ್ದೆ ಮಾಡಿ ಎದ್ದಿರೋದು. ಒಳ್ಳೆ ಊಟ ತಿಂದು 1.5 ಅವರ್ ನಮ್ಮ ಹೋಟೆಲಿಂದ ಇಲ್ಲಿಗೆ ಬರೋದು. ಸೊ ಊಟ ತಿಂದು ಸಖತ್ ಹೊಟ್ಟೆ ಲೋಡಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ವಾ. ಒಂದು ಒಳ್ಳೆ ನಿದ್ದೆ ಮಾಡಿ ಆ್ಯಂಡ್ ಬರೋ ಟೈಮಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆಗ ಸ್ವಲ್ಪ ವೆದರ್ ಕೂಲಾಗಿದೆ. ಸೊ ಆಲ್ರೆಡಿ ಲಗೇಜಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಇಲ್ಲಿ ಚೆಕ್ಕಿನಾಗಿ ರೂಮಿಗೆ ಹೋಗಿ ರೂಮ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ಇವಾಗ ಲಗೇಜಸ್ನೆಲ್ಲ ಎತ್ಕೊಂಡು ಹೋಗೋಣ ಗೈಸ್. ಸೊ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ಹೋಗಿ ನೋಡೋಣ. ಸೊ ಇಲ್ಲಿ ಎಲ್ಲರೂ ಒಳಗಡೆ ಕೂತಿದ್ದಾರೆ. ಸೊ ಇಲ್ಲಿ ಒಂದು ಸ್ನೂಕರ್ ಬೋರ್ಡ್ ಇದೆ. ಗೈಸ್ ಏನು ಗೊತ್ತಾ, ಹಿಂಗಿಂದ ಒಳಗಡೆ ಬಂದರೆ ಹಿಂಗೆ ನಡ್ಕೊಂಡು ಹೋದರೆ ನಾನು ನಿಮಗೊಂದು ಬ್ಯೂಟಿಫುಲ್ ಆಗಿರೋ ಒಂದು ವ್ಯೂ ತೋರಿಸ್ತೀನಿ. ಸೊ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಅಂದರೆ, ಸೊ ಇಲ್ಲಿ ನೀವು ನೋಡ್ಬೋದು. ಅಲ್ಲ ನೋಡಿ ಲೇಕ್. ಸೊ ಲೇಕ್ ಇದೆ ಇಲ್ಲಿ. ಸೊ ಎಲ್ಲ ಲೇಕ್ ವ್ಯೂ ರೂಮ್ಸೇ ಇಲ್ಲಿ ನಮಗೆ ಸಿಗೋದು. ಸೊ ರೂಮ್ಸ್ಗಳಿರುತ್ತೆ ಆ್ಯಂಡ್ ದಟ್ ವಿಲ್ ಬಿ ದ ವ್ಯೂ. ಫ್ಲವರ್ಸ್ ಕಾಮಾಗಿದೆ. ಸೊ ಇದೇ ರೂಮ್ಗಳಿರುತ್ತೆ ಆ್ಯಂಡ್ ಇಲ್ಲೇ ಇರುತ್ತೆ ಲೇಕ್. ಲುಕ್ ಎಟ್ ದ ಲೇಕ್. ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾಯಿಂಟ್ ಏನಂತಂದರೆ ಗೈಸ್, ಸ್ವಿಮ್ಮಿಂಗ್ ಪೂಲ್ ನಾನು ನಿಮಗೆ ತೋರಿಸ್ತೀನಿ. ದಟ್ ಇಸ್ ಸ್ಟಿಲ್ ಬ್ಯೂಟಿಫುಲ್. ಈಗ ನಾನು ಕೂಡ ವೆಲ್ಕಮ್ ಡ್ರಿಂಕ್ ಕುಡಿಬೇಕು. ಸೊ ನಾನಿಲ್ಲಿ ವಿಡಿಯೋ ತೆಗಿಯೋಕ್ಕೆ ಅಂತ ಬಂದೆ ಗೈಸ್. ಸೊ ತುಂಬ ಚೆನ್ನಾಗಿದೆ ವ್ಯೂ. ಈಗ ರೂಮ್ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಇನ್ನು ಹೇಗಿದೆ ಏನೇನು ಅಂತ, ರೂಮ್ ಹೇಗಿದೆ ಅಂತ. ಸೊ ಎಸ್ ಲೆಟ್ಸ್ ಸಿ ಹೇಗಿರುತ್ತೆ. ವೆಲ್ಕಮ್ ಡ್ರಿಂಕ್. ಸೊ ಇದೇನೆ ವೆಲ್ಕಮ್ ಡ್ರಿಂಕ್. ಚೆನ್ನಾಗಿದೆ. ಐ ಥಿಂಕ್ ಇದು ಸಪೋಟ ಜ್ಯೂಸೆ. ನಮ್ಮಮ್ಮಂದೇ ಚಿಂತೆ ಅದು ಬೇಕಾ ಮನೆಗೆ. ಇದೆಲ್ಲ ಸ್ಪೈಸಸ್ ತೊಗೊಳ್ಬೇಕು ಮನೆಗೆ. ಅದರಲ್ಲಿ ಓವರ್ ಆ್ಯಕ್ಟಿಂಗ್ ಎಲ್ಲ ಕ್ಯಾಮ್ರಾ ಓವರ್ ಆ್ಯಕ್ಟಿಂಗ್ ಇರ್ತದೆ. ಇದೆಲ್ಲ ಸ್ಪೈಸಸ್ ತೊಗೊಳ್ಬೇಕು ಮನೆಗೆ. ಆಮೇಲೆ ಟು ಟೇಕ್ ಕಾಫಿ. ಬುಕ್ಸ್ ಓದ್ಬೇಕಾ? ಕೆಳಗಡೆ ಇಂಗ್ಲೀಷ್ ಇದೆ. ಓಕೆ ಸ್ಪಂದು ಸ್ಪಂದು
ಶೂ ಗ್ಲಾಸ್. ಇಲ್ಲಿ ನೋಡಿ ನಮ್ಮ ಅಜ್ಜಿ ಮಾತ್ರ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಒಬ್ಬರೇ. ಅಲ್ಲಿ ಒಳಗಡೆ ಪಟಾಕಿಗಳು ಇಟ್ಟಿದ್ದಾರೆ ಅನ್ಸುತ್ತೆ ನ್ಯೂ ಇಯರ್ಗೋಸ್ಕರ. ಸೊ ನೋಡಬೇಕು, ಹೊಡಿತಾರೆ ಅನ್ಸುತ್ತೆ. ಶಾರ್ಟ್ಸ್ಗಳು ಎಲ್ಲ ಇಟ್ಟಿದ್ದಾರೆ. ಸೊ ಎಲ್ಲರೂ ಇಲ್ಲಿನೂ ಡಿಸ್ಕಷನ್ಸ್ ನಡ್ಕೊಂಡೆಲ್ಲ ಮಾತಾಡ್ಕೊಂಡಿದ್ದಾರೆ. ಸ್ವೆಟ್ರಲ್ಲಿ ಹಾಕೊಂಬಂದ ಶೆಕೆ ಅಂತ, ಚಳಿ ಅಂತ. ಸ್ವೆಟ್ರು ಶಾಲ್ ಎಲ್ಲ ತೊಗೊಂಬಂದಿದ್ದೀನಿ. ಎಲ್ಲರ ಮುಖಗಳು ಹೆಂಗಾಗಿದೆ ಅಲ್ಲ, ಫುಲ್ಲು ಟ್ರಾವೆಲ್ ಮಾಡಿರೋದು. ಇವನು ದಿಸ್ ಫೆಲೋ So this is the entrance. जल्दी See, this is the group. बटालियन. ओ चल यार बाद में ಸೊ ಇದು ಡೈನಿಂಗ್ ಏರಿಯಾ. ಇಲ್ಲಿ ಲಂಚ್, ಬುಫೆ, ಬ್ರೇಕ್ಫಾಸ್ಟ್, ಡಿನ್ನರ್ ಎಲ್ಲ ಇಲ್ಲಿರುತ್ತೆ. ಸೊ ದಿಸ್ ಇಸ್ ದಿ ಡೈನಿಂಗ್ ಏರಿಯಾ ಗೈಸ್. ಅದೇನೆ ಡೈನಿಂಗ್ ಏರಿಯಾ. ಆ್ಯಂಡ್ ಕಾರ್ಸ್ನ ತರೋರು ಅವ್ರವ್ರ ಕಾಟೇಜಸ್ ಹತ್ರ ಕಾರ್ಸ್ನ ಕೂಡ ತಂದು ಒಳಗಡೆ ಪಾರ್ಕ್ ಮಾಡ್ಕೊಬೋದು. ಬಿಕಾಸ್ ಇಟ್ಸ್ ಅ ಲಾಂಗ್ ವೇ ಟು ವಾಕ್. ನಮ್ಮದು ನಾವು ಅಲ್ಲೇ ಪಾರ್ಕ್ ಮಾಡಿದ್ದೀವಿ. ಯಾಕೆ ಅಂತಂದರೆ ನಮ್ಮದು ಟಿ ಇರೋದ್ರಿಂದ ಒಳಗಡೆ ತರೋಕ್ಕಾಗಲ್ಲ. ನಮಗೆ ಅವರೇ ಬಂದುಬಿಟ್ಟು ನಮ್ಮ ಲಗೇಜಸ್ನ ತಂದು ಒಳಗಡೆ ಇಡ್ತಾರೆ. ಸೊ ದಿಸ್ ಈಸ್ ಅವರ್ ರೂಮ್ಸ್. ಓಪನ್ ಮಾಡಿದ್ರು. ಸೊ ಇದು ಎಂಟ್ರೆನ್ಸ್ ಗೈಸ್. ಒಳಗಡೆ ಬಂದಿದ ತಕ್ಷಣ ಇಲ್ಲಿ ಫ್ರೂಟ್ಸು, ಕುಕ್ಕೀಸ್ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ದ ಬೆಡ್. ಆ್ಯಂಡ್ ಇಲ್ಲಿ ಕಾಫಿ ಟೀ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ವಾಟರ್ ಬಾಟಲ್. ಆ್ಯಂಡ್ ಇಲ್ಲೊಂದು ಸೋಫಾ, ಟಿ ವಿ ಯೂನಿಟ್. ಆ್ಯಂಡ್ ದಿಸ್ ಇಸ್ ದ ವಾಶ್ರೂಮ್. ಸೊ ವಾಶ್ರೂಮ್ ಡೀಸೆಂಟಾಗಿ ಕ್ಲೀನಾಗಿದೆ. ಇಲ್ಲಿ ಶವರ್ ಆ್ಯಂಡ್ ಬಕೆಟ್. ಆ್ಯಂಡ್ ಇಲ್ಲಿ ಮಿನಿ ಫ್ರಿಡ್ಜ್ ಇದೆ. ಸೊ ಇದರಲ್ಲಿ ಚಿಪ್ಸು, ಜ್ಯೂಸಸ್ ಎಲ್ಲ ಇಟ್ಟಿದ್ದಾರೆ. ಮಿನಿ ಫ್ರಿಡ್ಜ್. ಆ್ಯಂಡ್ ಇಲ್ಲಿ ಹೇರ್ ಡ್ರೈಯರ್ ಕೂಡ ಇದೆ. ಸೊ ಟಿಶ್ಯೂಸ್. ಆ್ಯಂಡ್ ಗೈಸ್ ಇಲ್ಲಿಂದ ಆಚೆ ಬಂದರೆ ದಿಸ್ ಈಸ್ ದ ಬ್ಯೂಟಿಫುಲ್ ವ್ಯೂ ದಟ್ ಈಸ್ ವಿ ಹ್ಯಾವ್. ಸೊ ದಿಸ್ ಈಸ್ ದ ಬ್ಯೂಟಿಫುಲ್ ವ್ಯೂ ಗೈಸ್. ಹೆಂಗಿದೆ ನೋಡಿ ವ್ಯೂ. ಇವಾಗ ಸೊ ಗೈಸ್ ಇವಾಗ ಐ ಆಮ್ ಗೋಯಿಂಗ್ ಟು ಟೇಕ್ ಯು ಪೀಪಲ್ ಟು ದ ಬ್ಯೂಟಿಫುಲ್ ಪ್ಲೇಸ್, ಟು ದ ಸ್ವಿಮ್ಮಿಂಗ್ ಪೂಲ್. ಸೊ ಸ್ವಿಮ್ಮಿಂಗ್ ಪೂಲ್ ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನಾನಂತೂ ಸಿಕ್ಕಾಪಟ್ಟೆ ಮೆಸ್ಟಪ್ ಆಗಿರ್ತೀನಿ. ಸೊ ನಾನು ನೋಡಿ ಏನು ಅಂದ್ಕೊಂಬೇಡಿ. ಬಟ್ ಐ ವಿಲ್ ಟೇಕ್ ಯು ಟು ದಿ ಬ್ಯೂಟಿಫುಲ್ ಲೊಕೇಶನ್ ನೌ. ಸೊ ಇಟ್ಸ್ ವೆರಿ 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 ಪ್ರಿಟಿ. ಸೊ ಅದನ್ನು ನೋಡಲೇಬೇಕು ಗೈಸ್ ನೀವು. ಸೊ ಹೇಗೆ ಹೋಗೋದು ಸ್ವಿಮ್ಮಿಂಗ್ ಪೂಲ್ ಹತ್ರ ಅಂತ ಅಂದರೆ, ಐ ವಿಲ್ ಶೋ ಯು ಪೀಪಲ್. Look at this, guys. Look at this beauty. Look at the beauty, guys. Look at the view, guys. Look at the view. ಏನು ಚಂದ ಇದೆ ವ್ಯೂ ಅಲ್ವಾ. ದಿಸ್ ಇಸ್ ಸೋ ಬ್ಯೂಟಿಫುಲ್. ಆ ಕಡೆ ಫುಲ್ ಡ್ಯಾಮು, ಅಲ್ಲೆಲ್ಲ ಬೋಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಇಟ್ಸ್ ಇನ್ಫಿನಿಟಿ ಪೂಲ್ ಹಿಯರ್. ಆ್ಯಂಡ್ ಅಲ್ಲಿ ಸ್ವಿಮ್ಮಿಂಗ್ ಆದಮೇಲೆ ಶವರ್ ಇದೆ.
ಸೊ ದಿಸ್ ಇಸ್ ದ ಬ್ಯೂಟಿಫುಲ್ ಗೈಸ್. ಐ ಥಿಂಕ್ ಇಲ್ಲಿ ಬಾರ್ಬಿಕ್ಯೂ ಅದೆಲ್ಲ ಮಾಡ್ತಾರೆ ಅನ್ಸುತ್ತೆ ರಾತ್ರಿ. ಆ್ಯಂಡ್ ಅಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ ಆ್ಯಂಡ್ ಸ್ಟೇಜ್ ಕೂಡ ಇದೆ ಅಲ್ಲಿ. ಸೊ ನ್ಯೂ ಇಯರ್ ಪಾರ್ಟಿ ಎಲ್ಲ ಇಲ್ಲೇ ಮಾಡ್ಬೋದು ಅನಿಸ್ತಾ ಇದೆ. ಸೊ ನೋಡಬೇಕು, ಇಲ್ಲಿ ಗೇಮ್ಸ್ ಆಡೋದೆಲ್ಲ ಇದೆ. ಸ್ವಲ್ಪ ನೋಡೋಣ ಹೆಂಗಿರುತ್ತೆ ಅಂತ. ಅಲ್ಲಿ ಕೂಡ ನೈಟಿಗೇನೋ ಅರೇಂಜ್ ಮಾಡ್ತಾ ಇದ್ದಾರೆ, ಅಥವಾ ನೈಟ್ಗೆ ಹೈಟಿಗೆ ಗೊತ್ತಾಗ್ತಿಲ್ಲ. ಸೊ ಅಲ್ಲಿನೂ ಅರೇಂಜ್ ಮಾಡ್ತಾ ಇದ್ದಾರೆ ಏನು. ಸೊ ಈಗ ಐ ಹೋಪ್ ನನ್ನ ರೂಮಲ್ಲಿ ನಮ್ಮದು ಲಗೇಜಸ್ ಬಂದಿರುತ್ತೆ. ಸೊ ಲಗೇಜಸ್ ಬಂದಿದ್ರೆ ಇವಾಗ ಹೋಗ್ಬಿಟ್ಟು ನಾವು ಡ್ರೆಸ್ ಚೇಂಜ್ ಮಾಡಬೇಕಾಗತ್ತೆ. ಫ್ರೆಶಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರಬೇಕು. ಸೊ ಎಲ್ಲರೂ ಹೋಗಿ ಕಿಚ್ಚಾಡ್ತಿದ್ದಾರೆ, ಎಲ್ಲ ಕಿಚ್ಚಾಡ್ತಿರೋದು ನಮ್ಮ ಮನೆಯವರೇ. ಸೊ ಎಲ್ಲ ಕಡೆ ಫ್ಲವರ್ಸು, ಈ ಥರ ಫುಲ್ಲು ಮರಗಳು, ಒಂಥರ ತೋಟ ಥರ ಚೆನ್ನಾಗಿದೆ. ರಾತ್ರಿ ಆಗ್ತಾ ಚಳಿ ಜಾಸ್ತಿ ಆಗಬಹುದು. ನಾನಂತೂ ಫುಲ್ಲು ಸಿಕ್ಕಾಪಟ್ಟೆ ಸಕದಾಗ ಇದ್ದೀನಿ ಅಂತ ಗೊತ್ತು. ಇಲ್ಲ ನಿದ್ದೆಲ್ಲೇ ಇದ್ದೀನಿ. ಇನ್ನು ಹೋಗ್ಬಿಟ್ಟು ಈಗ ಫಸ್ಟ್ ಮುಖ ತೊಳಿಬೇಕು. ಬೆಳಗಿಂದ ಮುಖನೇ ತೊಳೆದಿಲ್ಲ, ಫುಲ್ ಆಯ್ಲಿ ಆಗಿಬಿಟ್ಟಿದೆ. ಈಗ ಹೋಗಿ ಮುಖ ತೊಳ್ಕೊಂಡು ಆ್ಯಂಡ್ ದೆನ್ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಬರಬೇಕು. ಸೊ ನೆಕ್ಸ್ಟ್ ಯಾವ ಔಟ್ಫಿಟ್ ಹಾಕ್ತೀನಿ ನಾನು ಅಂತೆಲ್ಲ ತೋರಿಸ್ತೀನಿ. ಓಕೆ, ನಂದು ಲಗೇಜ್ ಬಂದಿದೆ ಗೈಸ್. ಸೊ ನಂದು ಲಗೇಜ್ ಬಂದಿದೆ. ಈಗ ಹೋಗ್ಬಿಟ್ಟು ಸೊ ಇವಾಗಿಂದು ಔಟ್ಫಿಟ್ ಇದೆ. ನನ್ನ ಕೋಆರ್ಡ್ ಸೆಟ್ ಹಾಕ್ಕೊಂಡಿದ್ದೀನಿ ಒಂದು. ಸೊ ಹೇಗಿದೆ ನನ್ನ ಔಟ್ಫಿಟ್ ಅಂತ ನೀವು ನನಗೆ ಹೇಳಿ. ಸೊ ಈಗ ರೆಡಿ ಆಗಿದ್ದೀನಿ. ಇವಾಗ ಕೆಳಗಡೆ ಹೋಗಬೇಕು ಹೈಟಿಗೆ. ಸೊ ಎಸ್ ಗೈಸ್, ಲೆಟ್ಸ್ ಗೋ ಡೌನ್. ಈಗ ನಾನು ಫುಲ್ ರೆಡಿ ಆಗಿದ್ದೀನಿ, ಕೆಳಗಡೆ ಹೋಗ್ತಾ ಇದ್ದೀನಿ ಗೈಸ್. ಸೊ ಇವಾಗ ಈ ಸಾಯಂಕಾಲಕ್ಕೆ ಏನೇನು ಮಾಡ್ತೀವಿ, ಹೇಗಿರುತ್ತೆ ಹೈಟಿ, ಏನೇನಿರುತ್ತೆ ಅಂತ ಗೊತ್ತಿಲ್ಲ. ಇವಾಗ ಹೋಗಿ ನೋಡಬೇಕು. ಸೊ ಫ್ರೆಶಪ್ ಆಗಿ ಮುಖ ತೊಳ್ಕೊಂಡಿದ್ದೀನಿ. ಈಗ ಇಳ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ ನಮ್ಮ ಮಮ್ಮಿ ಎಲ್ಲ ಹೋಗ್ತಾ ಇದ್ದಾರೆ ಕೆಳಗಡೆ. ಸೊ ನಾನು ಕೂಡ ಈಗ ನಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ಇವರೆಲ್ಲ ಇದ್ದಾರೆ. ಗೈಸ್ ಲುಕ್ ಅಟ್ ದ ವ್ಯೂ ಹಿಯರ್, ಹೇಗಿದೆ ಅಂತ. One, two, three ಅಂತಾನೆ. 1 2 3 1 2 3 ಐ ಥಿಂಕ್ ಇಲ್ಲಿ ಕ್ಯಾಂಪ್ ಫೈರ್ ಮಾಡ್ಬೋದು ಅನ್ಸುತ್ತೆ ರಾತ್ರಿ ಅಲ್ವಾ. ನೋಡಿ ನೋಡಿ ಇದೆಷ್ಟು ಕ್ಯೂಟ್ ಆಗಿದೆ ಕಾಫಿ ಸ್ಟಾಲ್. ಸ್ಟ್ರಾಂಗ್ ಬೇಕಾ ನಾರ್ಮಲ್ ಬೇಕಾ ಅಂತ ಕೇಳಿದ್ರೆ ನಾರ್ಮಲ್ ಇದೆ. ಶುಗರ್ ಮ್ಯಾಮ್? ಹಾಂ, 1 ಶುಗರ್ ಲೆಸ್ಸಾ? ಸ್ವಲ್ಪ ಕಮ್ಮಿ ಅಂತೇಳಿ. ಶುಗರ್ ಲೆಸ್ ನೈ ತೋಡಾ ಕಮ್ ಬಸ್. ಸೊ ಈಗ ಕಾಫಿ ಬಂತು, ಕಾಫಿ ಕುಡಿಯೋಣ. ಎಲ್ಲ ಕಡೆ ಜಾಗ ಕಾಫಿ ಈಸ್ ನೈಸ್. ಫಿಲ್ಟರ್ ಕಾಫಿ ತುಂಬ ಚೆನ್ನಾಗಿದೆ ಗೈಸ್. ಸೊ ಈಗ ಕಾಫಿ ಕುಡ್ಕೊಂಡು ನಾನು ಮಮ್ಮಿ ವಿ ಆರ್ ಗೋಯಿಂಗ್. ಇದೆ ಕಾಫಿ. ಮತ್ತೆ ಅಲ್ಲಿ ಕೊಡಲ್ಲ ತಟ್ಟೆ ಇಲ್ವಂತೆ, ಅದಕ್ಕೆ ನಾನಂದೆ ನಮ್ಮಮ್ಮ ಬರೋಕ್ಕಾಗಲ್ಲ. ಸೊ ನಮ್ಮ ಅಜ್ಜಿಗೆ ಕಾಫಿ ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನಿನಗೆ ಜಾರ್ ಬಿಟ್ರೆ ಏನು ಮಾಡ್ತೀವಿ ಇವಾಗ? ಹೌದು, ಕರೀಲಲ್ಲ ಮನೆ. ಈಗ ಫುಲ್ಲು ಲೈಟ್ಸ್ ಹಾಕಿದ್ದಾರೆ ಈವ್ನಿಂಗ್ಗೆ. ಐ ಮೀನ್ ಕತ್ಲೆ ಆದಮೇಲೆ ಇನ್ನೂ ಪ್ರಾಬಬ್ಲಿ ಚೆನ್ನಾಗಿ ಕಾಣಿಸ್ಬೋದು, ಬಟ್ ಈಗ ಸದ್ಯಕ್ಕೆ ಹೀಗೆ ಕಾಣಿಸ್ತಾ ಇದೆ ಲೈಟ್ ಹಾಕಿರೋದು. ಸೊ ನಮ್ಮ ಫ್ಯಾಮಿಲಿ ಎಲ್ಲರೂ ಇಲ್ಲಿ ಕೆಳಗಡೆ 2 ರೂಮು ನಮ್ಮದೇನೆ, ಅಲ್ಲಿ 2 ರೂಮು ನಮ್ಮದೇನೆ. ಸೊ ಈಗ ಇಲ್ಲಿ ಕೂತ್ಕೊಂಡು ಎಲ್ಲ ಕಾಫಿ ಕುಡ್ಕೊಂಡು ಎಲ್ಲ ಮಾತಾಡ್ಕೊಂಡು ಕೂತಿದ್ದೆ. ಇದು ನಾಳೆಗೆ ಇಲ್ಲಿ ಮೆನು ಅನಿಸುತ್ತೆ. ನ್ಯೂ ಇಯರ್
ಈವ್ ಗಾಲಾ ಡಿನ್ನರ್ ಮೆನು ಅಂತ. ಸೊ ಇಲ್ಲಿನೇ ಅರೇಂಜ್ಮೆಂಟ್ಸ್ ಮಾಡ್ತಾ ಇರಬೇಕೇನೋ. ಅಲ್ಲೊಂದು ಕ್ಯಾಂಪ್ ಫೈರ್ ಇದೆ, ಅಲ್ಲೊಂದು ಚೆನ್ನಾಗಿದೆ, ತೋರಿಸ್ತೀನಿ ಬಾ. ಪಪ್ಪ ಹೇಳ್ತಿತ್ತು ಅಲ್ಲಿ ಮಾಡೋಣ ಅಂತ. ಸೊ ಇಲ್ಲಿ ಕ್ಯಾರಮ್ ಬೋರ್ಡು ಸೆಟಪ್ ಮಾಡಿದ್ದಾರೆ. ಕ್ಯಾಂಪ್ ಫೈರ್ ಸುಮ್ಮನೆ ಪಾರ್ಟಿ. ಇದು ಐ ಥಿಂಕ್ ರೋಟಿ ತಂದೂರಿ ಮಾಡ್ತಾರೆ. ತಂದೂರಿ ಹಚ್ಬಿಟ್ಟಿದ್ದಾರೆ ಕಣೋ. ಅದೇ ಆಗ್ಲೇ ಸೊ ಫುಲ್ಲು ಲೈಟ್ಸ್ಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ನಾನು ಯಾರ ಜೊತೆಗೆ ವಾಕ್ ಮಾಡ್ತಿದ್ದೀನಿ ಅಂತಂದರೆ ಪುಟ್ಟಿ ಸ್ಪಂದು ಜೊತೆಗೆ ವಾಕ್ ಮಾಡ್ತಾ ಇದ್ದೀನಿ. ನಾನು ಸ್ಪಂದು ಜೊತೆಗೆ ವಾಕ್ ಮಾಡಿಕೊಂಡು ನಾನು ಸ್ಪಂದು ವಾಕಿಂಗ್ ಹೋಗ್ತಾ ಇದ್ದೀವಿ. ನೋಚ್ ಬಂದು इनको बोलना नहीं सामान खाने पीने का सब कुछ है. ಈಗ ಡಿನ್ನರ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಚಿಕನ್ ಒಂದು ಪೆಪ್ಪರ್ ಫ್ರೈ ಇದೆ ಆ್ಯಂಡ್ ಬಟರ್ ಚಿಕನ್ ಇಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಆಲ್ಸೋ ಫಿಶ್ ಕರಿ ಕೂಡ ಇದೆ ಆ್ಯಂಡ್ ಪಕ್ಕ ಸಲಾಡ್ ಕೂಡ ಇದೆ. ಸೊ ಇದು ಫಿಶ್ ಕರಿ ನೋಡೋಕ್ಕೆ ತುಂಬ ಸಖತ್ತಾಗಿದೆ, ಟೇಸ್ಟ್ ಮಾಡಿ ನೋಡಬೇಕೀಗ. ಆ್ಯಂಡ್ ಇದು ಸಲಾಡು. ಇಲ್ಲಿ ಕೇರಳ ಪರೋಟ ಇದೆ ಆ್ಯಂಡ್ ಇಲ್ಲಿ ರೋಟಿ ಇದೆ, ಚಪಾತಿ ಥರ ನಾರ್ಮಲ್ ಸುಟ್ಟಿರೋ ರೋಟಿ ಅಂದರೆ ಆಯಿಲ್ಲೆಸ್. ಇಲ್ಲಿ ಸ್ಟೀಮ್ಡ್ ರೈಸ್ ಇದೆ ಆ್ಯಂಡ್ ಪೀಸ್ ಪಲಾವ್ ಇಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇದು ಬಂದುಬಿಟ್ಟು ದಾಲ್ ಇದೆ ಆ್ಯಂಡ್ ಇದು ಒಂಥರ ತೆಂಗಿನಕಾಯಿ ಹಾಲು ಹಾಕಿರೋಂಥ ಒಂದು ಕರಿ ಗ್ರೇವಿ ಥರ. ಇದು ಬಂದುಬಿಟ್ಟು ಒಂದು ಟೈಪ್ ಆಫ್ ದಾಲ್ ಮಖನಿ. ಆ್ಯಂಡ್ ಇಲ್ಲಿ ಪನ್ನೀರ್ ಆ್ಯಂಡ್ ಏನೋ ಒಂದು ಗ್ರೇವಿ ಥರ ಇಟ್ಟಿದ್ದಾರೆ. ಸೊ ಗೈಸ್ ಈಗ ನಾನು ಊಟ ಎಲ್ಲ ತಿಂದುಬಿಟ್ಟು ಈ ಡೇನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ಕೊತೀನಿ, ಬಿಕಾಸ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಸೊ ಬರೀ ನಾನು ಚಪಾತಿ ಮತ್ತು ಬಟರ್ ಚಿಕನ್ ತೊಗೊಂಡಿದ್ದೀನಿ. ಸಕ್ಕ ಟಯರ್ಡ್ ಆಗಿದೆ, ತಿಂದುಬಿಟ್ಟು ಮಲ್ಕೊಬೇಕು. ನಾಳೆ ಏನೇನು ಮಾಡ್ತೀನಿ ಅಂತ ನಾನು ನಿಮಗೆ ನಾಳೆ ವ್ಲಾಗಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದಾದಮೇಲೆ ನನಗೊಂದು ಸ್ವಲ್ಪ ಹೋಗ್ಬಿಟ್ಟು ವೈಟ್ ರೈಸ್ ಆ್ಯಂಡ್ ಫಿಶ್ ಕರಿನೂ ಹಾಕ್ಕೊಂಡೆ ಆ್ಯಂಡ್ ಜಾಮೂನ್ ಜೊತೆಗೆ ನನ್ನ ಡೇನ ನಾನು ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಗೈಸ್ ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾಳೆ ಮಾರ್ನಿಂಗ್ ಎದ್ದುಬಿಟ್ಟು ಇನ್ನೂ ಒಳ್ಳೆ ಒಂದು ಫುಲ್ ಡೇ ಏನೇನು ಮಾಡ್ತೀವಿ ವಯನಾಡಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಎಸ್ ಗೈಸ್, ಮೀಟ್ ಯು ಆಲ್ ಟುಮಾರೋ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ಕೊತಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.